ಬ್ಯಾಕ್ ಟು ಬ್ಯಾಕ್ ಶಾರ್ಟ್ ಮೂವೀಸ್ ಆಯ್ತು, ಒಳ್ಳೊಳ್ಳೆ ಕಂಟೆಂಟ್ ವಿಡಿಯೋಸ್ ಆಯ್ತು. ಈಗ ಬೆಳ್ಳಿ ಪರದೆಯಲ್ಲಿ ಸಿನಿಮಾ ಮಾಡೋದಕ್ಕೆ ಹೊರಟಿದ್ದಾರೆ. ಸೊ ಹೊಸ ಎಕ್ಸ್ಪೀರಿಯನ್ಸ್ ಹೇಗಿತ್ತು? ಯಾಕಂತಂದ್ರೆ ಇಷ್ಟು ದಿನ ಸೋಷಿಯಲ್ ಮೀಡಿಯಾದಲ್ಲಿ ಒಂದಷ್ಟು ಕಾಲವನ್ನ ಕಳೆದಿದ್ದಂಥವ್ರು ಈಗ ಥಿಯೇಟರ್ಗಳಲ್ಲಿ ಕಾಲ ಕಳೆಯೋದಕ್ಕೆ ಬರ್ತಾ ಇದ್ರ, ಅದ್ರ ಜೊತೆಗೆ ಸಿನಿ ಪ್ರೇಕ್ಷಕರನ್ನ ಎಂಟರ್ಟೈನ್ ಮಾಡೋದಕ್ಕೆ ಬರ್ತಾ ಇದ್ರ. ಹೆಂಗಿತ್ತು ಆ ಫೀಲಿಂಗ್ ಎಲ್ಲಾನು? ನಾನೇನಾ ಫಸ್ಟ್ ಯಾವಾಗ್ಲೂ ಅಲ್ಲಿ ಪಕ್ಕದಲ್ಲಿ ನಿಂತಿದ್ಯಲ್ಲ ಪಲ್ಲವಿ ಅಂತ ಯಾಕೆ ಹೆಸರು ಇಟ್ಕೊಂಡೆ? ಹೆಸರು ಚೇಂಜ್ ಮಾಡ್ಕೋತೀನಿ, ನೆಕ್ಸ್ಟ್ ಬೇರೆ ಡ್ರೆಸ್ ಹಾಕೋಬರ್ತೀನಿ. ಯಾವ ಕಲರ್ ನಿಮ್ಗೆ ಇಷ್ಟ ಇಲ್ಲ ಅದ್ ಹೇಳಿ. ಬನ್ನಿ. ಭವ್ಯ ಬೇಸರ ಮಾಡ್ಕೊಳಲ್ಲಮ್ಮ. ಫ್ರಂಟ್ ಫೇಸ್ ಯಾಕೆ ಇಲ್ಲಿಗೆ ಬಂದೆ ಅಂದ್ರೆ ಇವ್ರನ್ನೆಲ್ಲ ಕೇಳಿ ಅಲ್ಲಿಗೆ ಬರೋಷ್ಟ್ರಲ್ಲಿ ಎಲ್ಲಾ ವಿಷಯಗಳು ಆಗೋಗಿರ್ತದೆ. ನಂಗೆ ಹೇಳಕ್ ಏನು ಇರಲ್ಲ, ಅದಕ್ಕೆ ಇಲ್ಲಿಗೆ ಬಂದ್ಬಿಟ್ಟೆ. ಹೇಳ್ಬಿಡು. ಅದಾಗಲ್ಲ ಅದು. ಮೈ ಹಿಡ್ಕಿಡ್ಕೊಳ್ಳಿ. ಹೆಂಗಿತ್ತು ಎಕ್ಸ್ಪೀರಿಯನ್ಸ್ ಅಮೃತಾಂಚನ್? ಸರ್ ಏನ್ ಕ್ವಶನ್ ಆಗ್ಲೇ ಮರ್ತಾಯ್ತು ಕ್ವಶನ್. ಶೂಟಿಂಗ್ ಎಕ್ಸ್ಪೀರಿಯನ್ಸ್ ಇಷ್ಟು ದಿನ ಶಾರ್ಟ್ ಮೂವಿ ಆಯ್ತು, ಈಗ ಫ್ಯೂಚರ್ ಫಿಲ್ಮ್ ಬಂದಿದ್ದಾರ. ಸೊ ಹೆಂಗಿತ್ತು ಎಕ್ಸ್ಪೀರಿಯನ್ಸ್? ಸರ್ ನಮ್ಗೆ ಎಕ್ಸ್ಪೀರಿಯನ್ಸ್ ಶಾರ್ಟ್ ಫಿಲಮ್ ಅಲ್ಲಿ ನಾವು ಆಕ್ಟ್ ಮಾಡ್ತಾ ಇದ್ವಿ, ಇಲ್ಲೂ ಬಂದ್ಬಿಟ್ಟು ಆಕ್ಟೇ ಮಾಡಿದ್ದು. ಅಂದ್ರೆ ಡಿಫ್ರೆನ್ಶಿಯೇಟ್ ಮಾಡಕ್ ಹೋಗಲ್ಲ ನಾವು ಆಕ್ಟಿಂಗ್ ಅಲ್ಲಿ. ಅಲ್ಲೂ ಚಿಕ್ಕ ಕ್ಯಾಮ್ರಾ ದೊಡ್ಡ ಕ್ಯಾಮ್ರಾ ಅಂತ ಡಿಫ್ರೆನ್ಶಿಯೇಟ್ ಮಾಡಕ್ ಹೋಗಲ್ಲ. ನಾವು ಮುಂಚೆಯಿಂದ ಶಾರ್ಟ್ ಫಿಲಮ್ ಮಾಡ್ಕೊಂಡು ಒಂದು ರ್ಯಾಪೋ ಬಿಲ್ಡ್ ಆಗಿತ್ತು. ಸೊ ಆ ಕಂಟಿನ್ಯೂಷನ್ ಸಿನಿಮಾ ಆಗಿದ್ದು. ಅಂದ್ರೆ ನಮ್ಗೆಲ್ಲ ಒಂದ್ ಕಡೆ ಹೊಸದಾಗಿ ಆಕ್ಟ್ ಮಾಡ್ತಾ ಇದೀವಿ ಅನ್ಸ್ಲಿಲ್ಲ. ನಮ್ ಡೈರೆಕ್ಟ್ರೆ, ನಮ್ ಕ್ಯಾಮ್ರಾಮನ್ ಸುಮಂತ್ ಅವರು, ನಾವೆಲ್ಲ ಜೊತೆಲೆ ಆಕ್ಟ್ ಮಾಡ್ಕೊಂಡು ಮುಂಚೆಯಿಂದ ಬಂದಿದ್ದು. ನಮ್ಗೆ ಏನೋ ಹೊಸ ವಂಡರ್ ಬಂದಿದೀವಿ ಅನ್ಸ್ಲಿಲ್ಲ. ಬಟ್ ಸೆಟಪ್ ದೊಡ್ಡದಿರ್ತಾ ಇತ್ತು, ತುಂಬಾ ಜನ ಇರ್ತಾ ಇದ್ರು, ಒಂದು ಸಿನಿಮ್ಯಾಟಿಕ್ ಫೀಲ್ ಇತ್ತು ಅನ್ನೋದು ಬಿಟ್ರೆ ನಾವು ಆರ್ಟಿಸ್ಟ್ ಗಳಾಗಿ ಆಕ್ಟ್ ಮಾಡ್ಕೊಂಡೆ, ಅದೊಂದು ಫೀಲ್ ಇತ್ತು, ಖುಷಿ ಇತ್ತು. ಸುಧಾಕರ್ ಗೌಡ ಅವರೇ, ಇಷ್ಟು ದಿನ ಬಾರಲ್ಲಿ ತೋರಿಸಿದ್ರಿ, ಮೊಬೈಲ್ ಅಲ್ಲಿ ತೋರಿಸಿದ್ರಿ, ಈಗ ಥಿಯೇಟರ್ ಅಲ್ಲಿ ತೋರ್ಸೋದಕ್ಕೆ ಬರ್ತಾ ಇದ್ರ ನಿಮ್ಮ ಪ್ರತಿಭೆಯನ್ನ? ಓ ಬಾಸು, ನೆಕ್ಸ್ಟ್ ಶಾರ್ಟ್ ಫಿಲಮ್ ಕಂಟೆಂಟ್ ಮಾಡಕ್ ಹೇಳ್ಬೇಕು ಇವ್ರಿಗೆ. ಸೊ ಅದೇ ಇಷ್ಟು ದಿವಸ ನಮ್ಮನ್ನ ಶಾರ್ಟ್ ಫಿಲಮ್ಸ್ ಅಲ್ಲಾಗ್ಲಿ ಸೋಷಿಯಲ್ ಮೀಡಿಯಾ ಕಂಟೆಂಟ್ಸ್ಗಳಲ್ಲಾಗ್ಲಿ ಸಪೋರ್ಟ್ ಮಾಡಿದ್ದೀರಾ. ಈಗ ಸೇಮ್ ಟೀಮ್ ಏನು ನೀವು ನೋಡಿದ್ದೀರಾ ಲಾಸ್ಟ್ 1-2-3 years ಇಂದ ನಿಮ್ಮನ್ನ ಎಂಟರ್ಟೈನ್ ಮಾಡಿರೋ ಯೂಟ್ಯೂಬ್ ಕಂಟೆಂಟ್ ಕ್ರಿಯೇಟರ್ಸ್ ಆಗಲಿ, ಸೋಷಿಯಲ್ ಮೀಡಿಯಾ ಕಂಟೆಂಟ್ ಕ್ರಿಯೇಟರ್ಸ್ ಆಗಲಿ, ನಾವೆಲ್ಲ ಸೇರಿ ಒಂದು ಒಳ್ಳೆ ಸಿನಿಮಾ ಮಾಡಿದ್ದೀವಿ ಅಮೃತಾಂಜನ್ ಅಂತ. ಸೊ ಕಾಮಿಡಿ ಜೊತೆಗೆ ಒಂದು ಸಣ್ಣ ಪುಟ್ಟ ಎಮೋಷನ್ಸು, ಲವ್ ಸ್ಟೋರಿ, ಓವರ್ ಆಲ್ ಒಂದು ಸಿನಿಮಾಗೆ ಏನೇನು ಬೇಕೋ ಅದೆಲ್ಲ ಸೇರಿ ಒಂದು ಮಾಡಿದ್ದೀವಿ. ಸೊ ತುಂಬ ಚೆನ್ನಾಗಿರುತ್ತೆ. ನಿಮ್ಮನ್ನ 2-2.5 hours ಚೆನ್ನಾಗಿ ಎಂಟರ್ಟೈನ್ ಮಾಡ್ತೀವಿ. ದಯವಿಟ್ಟು ಥಿಯೇಟರ್ಸಿಗೆ ಬನ್ನಿ, ಸಿನಿಮಾ ನೋಡಿ. ಲಾಸ್ಟ್ ಅಲ್ಲಿ ಹೇಳೋದನ್ನ ಫಸ್ಟ್ ಹೇಳ್ಬಿಟ್ರೆ ಹಿಂಗ್ ಬರ್ತಾರೆ ಅಂತ. ಲಾಸ್ಟ್ ಅಲ್ಲಿ ಹೇಳೋದನ್ನ ದಯವಿಟ್ಟು ಸಿನಿಮಾ ನೋಡಿ. ಲಾಸ್ಟ್ ಅಲ್ಲಿ ಹಾಕೊಂಬಿಡಿ. ಸರಿ, ಒಂದ್ ಕೆಲಸ ಮಾಡಿ, ಇಲ್ಲಿಗೆ ಬರೋಷ್ಟ್ರಲ್ಲಿ ನೆಕ್ಸ್ಟ್ ಕ್ವೆಶ್ಚನ್ ಕೇಳಿ. ಸೇಮ್ ಕ್ವೆಶ್ಚನ್ ಬೇಡ. ಓಕೆ, ಈಗ ನೀವು ಕರ್ನಾಟಕದಲ್ಲಿ ಟೊಮ್ಯಾಟೊ ಮುಂಡೆ ಅಂತಾನೆ ಫೇಮಸ್ ಆಗಿದ್ದಂತರು, ಟೊಮ್ಯಾಟೊಗಳೇ ಅಂತ ತಂದಿದ್ರ. ಅಂಡ್ ಇನ್ನೊಂದೇನಂತ, ಟೊಮ್ಯಾಟೊ ಮುಂಡೆ ಬಿಗ್ ಬಾಸ್ಗೆ ಹೋಗ್ತಾರೆ ಅಂತ ಒಂದು ಸುದ್ದಿ ಹರಿದಾಡ್ತಿದೆ, ಅದ್ರ ಬಗ್ಗೆ ಕ್ಲಾರಿಟಿ ಕೊಡೋದು. ಇಲ್ಲ ಸರ್, ಅವ್ರು ಹೋಗ್ತಾ ಇದ್ರು, ನಿಮ್ಗೆ ಹೋಗ್ತಾ ಇದ್ದೀನಿ ಅಂತ ಹೇಳ್ತಾರಾ? ಇಲ್ಲ 100% ಹೋಗ್ತಿಲ್ಲ. ಯಾಕಂದ್ರೆ ನಾನು ಅವಳು ಒಂದು ಸಿನಿಮಾ ಮಾಡ್ತಾ ಇದ್ದೀವಿ, ನೆಕ್ಸ್ಟ್ ಮಂತ್ ಇಂದ ಶೂಟಿಂಗ್ ಸ್ಟಾರ್ಟ್. ಗ್ಯಾಪ್ ಅಲ್ಲಿ ಶೂಟಿಂಗ್ ಬ್ರೇಕ್ ನಿಮ್ಗೆ ಕೈ ಕೊಟ್ಬಿಟ್ಟು ಹೋದ್ರೆ ಸಿನಿಮಾ ಡೇಟ್ಸ್ ಎಲ್ಲ ಫಿಕ್ಸ್ ಆಗೋಗ್ಬಿಟ್ಟಿದೆ. ಅದು ನೆಕ್ಸ್ಟ್ ಮಂತ್ ಎಂಡ್ ವರ್ಗು ಬಿಗ್ ಬಾಸ್ ಸ್ಟಾರ್ಟ್ ಆಗೋಗ್ತಾ ಇದೆ. ಹುಡುಗಿರು ವರ್ಷಾನ್ಗಟ್ಲೆ ಲವ್ ಮಾಡಿರೋದಕ್ಕೇನೆ ಕೈ ಕೊಟ್ಟು ಹೋಗ್ತಾರೆ, ಸಿನಿಮಾ ಟೈಮಿಂಗ್ಸ್ ಗೆಲ್ಲ ಬ್ರೇಕ್ ಕೈ ಕೊಡಲ್ವಾ? ಆಕ್ಚುಲಿ ಸಿನಿಮಾ ಕಮಿಟ್ಮೆಂಟ್ ಇದೆಯಲ್ಲ, ಒಬ್ಬ ಆರ್ಟಿಸ್ಟ್ ಗೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ, ಅದು ಅವಳು ಗೊತ್ತಿದೆ. ಹೌದಾ? ಎಸ್, ಐ ಥಿಂಕ್ ನೀವು ಮಾತಾಡೋ ಹಾ ಹೌದೌದು. ಇಲ್ಲ, ಬಿಗ್ ಬಾಸ್ಗೆ ಹೋಗ್ತಾ ಇಲ್ಲ. ಅದು ತುಂಬಾ ದೊಡ್ಡ ಪ್ಲಾಟ್ಫಾರ್ಮ್, ಅಷ್ಟು ದೊಡ್ಡ ಎಕ್ಸ್ಪೀರಿಯನ್ಸ್ ನನಗಿಲ್ಲ. ಸೊ ಹಾ, ಹೋಗ್ತಾ ಇಲ್ಲ ಸರ್. ಅಲ್ಲ, ಹೋದ್ಮೇಲೆ ಎಕ್ಸ್ಪೀರಿಯನ್ಸ್ ಮಾಡಿಸ್ತಾರೆ. ಸೊ ಇಲ್ಲ ಸರ್, ಹೋಗ್ತಾ ಇಲ್ಲ. ಭವ್ಯ ಅವರೇ, ಸೀರಿಯಲ್ಸ್ ಅಲ್ಲಿ ನೋಡಿದ್ದಾಯ್ತು, ಶಾರ್ಟ್ ಮೂವೀಸ್ ಅಲ್ಲಿ ನೋಡಿದ್ದಾಯ್ತು, ಈಗ ಸಿನಿಮಾದಲ್ಲಿ ಬಂದಿದ್ದಾಯ್ತು, ಹೆಂಗೆ? ಹೌದು, ಒನ್ ಡೇ ಹೋಗಿ ಬಂದಿದ್ದೆ. ಮಜಾ ಟಾಕೀಸ್ ಪ್ರಮೋಷನ್ಗೆ ಬಿಗ್ ಬಾಸ್ ಮನೆ ಒಳಗೆ ಹೋಗಿದ್ದೆ. ಏನೋ ಕ್ವೆಶನ್ ಕೇಳಿದ್ರಿ, ಮರ್ತೋಗಿ. ಸಿನಿಮಾ ಅಂದ್ರೆ ಡಿಫ್ರೆನ್ಶಿಯೇಟ್ ಅವ್ನು ಹೇಳ್ದಂಗೆ ನಾವು ಮಾಡಕ್ ಹೋಗಲ್ಲ. ಬಟ್ ಶಾರ್ಟ್ ಫಿಲ್ಮ್ ಫಸ್ಟ್ ಮಾಡಿದಾಗ ತುಂಬಾ ಭಯ ಆಯ್ತು. ಅದ್ ಮಾಡ್ತಾ ಮಾಡ್ತಾ ನಾವೆಲ್ಲ ಫ್ರೆಂಡ್ಸ್ ಆದ್ವಿ, ಭಯ ಏನಿರ್ತಾ ಇರ್ಲಿಲ್ಲ. ಬಟ್ ಸಿನಿಮಾ ಮಾಡ್ಬೇಕಾದ್ರೆ ತುಂಬಾ ಕಾನ್ಸಂಟ್ರೇಟ್ ಮಾಡಿ ಚೆನ್ನಾಗಿ ಮಾಡ್ಬೇಕು ಅನ್ನೋ ನಮ್ಗೆ ಇತ್ತು ಜಾಸ್ತಿ. ಇನ್ನೊಂದು ತಗೊಳ್ತೀನಿ, ಇನ್ನೊಂದು ಟೆಕ್ ತಗೊಳ್ತೀನಿ ಅನ್ನೋ ಅದೇನದು ಹಸಿವಿತ್ತು. ಸಿನಿಮಾನ ತುಂಬಾ ಇಷ್ಟಪಟ್ಟು ಹಸಿವು ಆಯ್ತು. ಸೊ ಅದ್ಯಾಕೆ ನಾನ್ ಮಾತಾಡುವಾಗ್ಲೇ ಎಲ್ಲ ಇಂಟರಪ್ಟ್ ಮಾಡ್ತಾರಲ್ಲ, ಯಾಕೆ? ನೋಡಿ, ಸೊ ಸಿನಿಮಾ ಮಾಡಿದೀವಿ ಫೈನಲಿ ನಾವೆಲ್ಲರೂ ಸೇರ್ಕೊಂಡು. ನೀವು ಬಂದು ನೋಡಿ ಹೇಗಿದೆ ಅಂತ ಹೇಳ್ಬೇಕು. ಅಂಡ್ ನಿಮ್ ಮಗ ಎಲ್ಲಿ? ನಿಮ್ ಮಗ ಅಯ್ಯೋ ಮಿಸ್ ಆಯ್ತು ಬಿಡಿ. ಸ್ಕೂಲಲ್ಲಿ ಎಲ್ರು ಮಾತಾಡ್ತಾರೆ, ನೀವೇನು ಮಾತಾಡಿಲ್ಲ ಅಂತ ನಿಮ್ ಮಾತ್ ಬರಲ್ಲ ಅಂತ ಅನ್ಸುತ್ತೆ. ಮಾತ್ ಬರುತ್ತಲ್ಲ, ಅಷ್ಟು ಹಾಕಲ್ಲ ಅಂತ
ಓಕೆ ಹೇಳಿ. ಡೈರೆಕ್ಟ್ ಡೈಲಾಗ್ ಕೊಟ್ಟಿಲ್ಲ ಅಂತ ಅನ್ಸುತ್ತೆ. ಹೌದು. ಆದ್ರೂ ಈ ಕಡೆ ಇವನು ಜಾಸ್ತಿ ಮಾತಾಡ್ತಾನೆ, ಈ ಕಡೆ ಇವನು ಜಾಸ್ತಿ ಮಾತಾಡ್ತಾನೆ. ನಾವ್ 3 ಜನ ಮಾತಾಡಲ್ಲ. ಭವ್ಯ ಒಂದ್ ಸ್ವಲ್ಪ ಮಾತಾಡ್ತಾಳೆ, ಪಾಯಲ್ ನಾನು ಮಾತಾಡ್ಲಿಲ್ವಾ? ನಿಜ ತಾನೆ. ವಾಯ್ಸ್ ತುಂಬಾ ಡಾಮಿನೇಟ್ ಹಾ, ಏನ್ ಮಾತಾಡಿದ್ರು ಅವ್ರು ಯೂಸ್ ಮಾಡಿದ ಪದಗಳು ನಮ್ಗೆ ಬರೋದಿಲ್ಲ ನೋಡು. ಹಸಿವು ಹೇಳದ್ನಲ್ಲ ಇವನು, ಅವಳ ಹಸಿವು ಹೋದ್ರೆ ಬೆಳಗ್ಗೆ ಬ್ರೇಕ್ಫಾಸ್ಟ್ ಕೊಟ್ವಿ ಅಂತ ಹೇಳದ್ನಲ್ಲ. ಇಲ್ಲ, ತುಂಬಾ ಖುಷಿ ಆಗತ್ತೆ. ಒದಿಯೋದು ಹೊಡಿಯೋದು ಬೈಯೋದು ಇದೇ ಇರುತ್ತೆ. ಬಟ್ ಫಸ್ಟ್ ಇಂದ ಹೇಳ ಆನ್ ಸ್ಕ್ರೀನ್ ಅಲ್ಲಿ ನಮ್ನ ಬಜಾರಿಗಳ ತರ ತೋರ್ಸ್ಬಿಟ್ಟಿದ್ದಾರೆ, ಹೊಡಿಯೋದು, ಜಾಡ್ಸ್ ಹೊದಿಯೋದು ಹಿಂಗೆಲ್ಲ. ಬಟ್ ನೋಡಿ ಆಫ್ ಸ್ಕ್ರೀನ್ ಅಲ್ಲಿ ನಮ್ನೆ ಎಷ್ಟು ಕಾಲ್ ಎಳಿತಾರೆ ಅಂತ. ವಿ ಗರ್ಲ್ಸ್ ಆರ್ ವೆರಿ ಇನ್ನೋಸೆಂಟ್, ಯು ನೋ. ಕ್ಯಾಮ್ರಾ ಮುಂದೆ ಮಾತ್ರ ಆಡಲ್ಲ. ಅಲ್ಲ, ಅವಾಗಲೇ ಸುಧಾಕರ್ ಅವ್ರು ಸುಳ್ಳು ಹೇಳ್ತಾರೆ ಕ್ಯಾಮ್ರಾ ಮುಂದೆ ಅಂತ ಗೊತ್ತಿತ್ತು. ಈಗ ನೀವು ಸುಳ್ಳು ಹೇಳೋದು ಕಲ್ತಿದ್ದೀರ. ಯಾಕೆ ನಾವು ಗರ್ಲ್ಸ್ ಇನ್ನೋಸೆಂಟ್ ಅಲ್ವಾ? ಯಾಕೆ ಇಲ್ಲಿ ಯಾರು ಕಾಲ್ ಎಳಿತಿದಾರೆ ಹೇಳಿ? ಏನಾದ್ರು ಮಾತಾಡಿದ್ರೆ ಹಿಂಗ್ ಮಾತಾಡ್ತಾರ, ಅದಕ್ಕೆ ಮಾತಾಡಲ್ಲ. ಅಲ್ಲ, ನೀವು ಮೊದ್ಲಿಂದಾನೇ ಚೆನ್ನಾಗಿ ಮಾತಾಡಿದ್ರೆ ಈ ಮಾತೇ ಬರ್ತಿರ್ಲಿಲ್ಲ. ಯಪ್ಪ, ಮಾತು ಬರ್ತಾ ಇದೆ. 4 ಗಂಟೆ ಆಯ್ತಲ್ಲ, ಹೊಟ್ಟೆ ಯಾರು ಟೈಮ್ ಕೊಟ್ಟಿದ್ರ ಅಂತ ಗೊತ್ತಾಗ್ತಿಲ್ಲ. ಅವಾಗಿಂದ ನೋಡ್ತಾ ಇದ್ದೀನಿ 4 ಗಂಟೆ ಆಯ್ತು. 4 ಗಂಟೆ ನೀವು 12ವರೆಗೆ ಬಂದಿದ ತಕ್ಷಣ ತಗೊಂಡ್ಬಿಟ್ರಿ ಪ್ರಸಾದ. ನಾವಿನ್ನ ತಗೊಂಡಿಲ್ಲ, ಅದಕ್ಕೆ ನಿಜ ಹೇಳ್ಬೇಕಂದ್ರೆ 12ವರೆಗೆ ಬಂದೇ ಇಲ್ಲ. ಇವ್ರು ಕೇಳಿ ಊಟ ಮಾಡಿಲ್ಲ ನೀವು? ಇಲ್ಲ. ಆಯ್ತು, ಖಂಡಿತವಾಗ್ಲೂ ಮಾಡೋಣ. ಸೊ ನಿಮ್ಮ ತೆಲುಗು ಸಿನಿಮಾ ರಂಗದ ಪಯಣ, ವೆಬ್ ಸೀರೀಸ್ ಎಲ್ಲಾನು ಹೋಗ್ತಾ ಇದೆ. ಹೌದಾ? ನಿಜನಾ? ಕ್ಯಾನ್ಸಲ್ ಮಾಡಿ. ಆಕ್ಚುಲಿ ಅದೇ ಪ್ರೆಸ್ ಮೀಟ್ ಮುಗಿಸ್ಕೊಂಡು ಡೈರೆಕ್ಟ್ ಆಗಿ ಹೊರಡ್ತಾ ಇದೀನಿ. ಒಂದ್ ತೆಲುಗು ಸಿನಿಮಾ ಆಯ್ತು, ಒಂದ್ ವೆಬ್ ಸೀರೀಸ್ ನಡೀತಾ ಇದೆ. ಬಟ್ ಇವಾಗ ಅದು ಬೇಡ, ಈಗ ಬಂದಿರೋದು ಕನ್ನಡ ನಮ್ಮ ಅಮೃತಾಂಜನ್ ಸಿನಿಮಾ ಪ್ರೆಸ್ ಮೀಟ್ಗೆ. ತುಂಬಾ ಖುಷಿ ಇದೆ. ತುಂಬಾ ಎಲ್ಲರೂ ಹಾರ್ಡ್ ವರ್ಕ್ ಮಾಡಿದೀವಿ, ಪ್ರತಿಯೊಬ್ರು ತುಂಬಾ ಪ್ಯಾಷನೇಟ್ ಆಗಿ, ತುಂಬಾ ಜೆನ್ಯೂನ್ ಆಗಿ ಎಲ್ಲರ ಪಾತ್ರನ ನಾವು ಫುಲ್ಫಿಲ್ ಮಾಡಿದೀವಿ. ಡೈರೆಕ್ಟರ್ ಏನ್ ಅನ್ಕೊಂಡಿದ್ರು ಹಂಗ್ ಮೋಲ್ಡ್ ಮಾಡಿದ್ರು, ಹಂಗೆ ನಿಭಾಯಿಸಿದೀವಿ. ಇನ್ನ ಮಿಕ್ಕಿದು ರಿಸಲ್ಟ್ಸ್ ವೇಟಿಂಗ್ ಅಂತ. ಅವ್ರನ್ನ ಸ್ವಲ್ಪ ಫೋಕಸ್ ಮಾಡಿ, ಬೇರೆ ಎಲ್ಲ ಮಾತಾಡ್ಬೇಕಾದ್ರೆ ಎಷ್ಟು ಕಾನ್ಸಂಟ್ರೇಟ್ ಮಾಡಿ ಕೇಳಿಸ್ಕೊಂತಾರೆ. ಆದ್ರೆ ನಾನ್ ಮಾತಾಡ್ಬೇಕಾದ್ರೆ ಮಾತ್ರ ಸೊ ಅಂದ್ರೆ ನಾವ್ ಎಷ್ಟೇ ಲೈಕ್ ಹಾರ್ಡ್ ವರ್ಕ್ ಮಾಡಿದ್ರು ಫೈನಲ್ ರಿಸಲ್ಟ್ ಕೊಡೋದು ಆಡಿಯನ್ಸೇನೆ. ಸೊ ಒಂಥರ ಸ್ಕೂಲ್ ಮಕ್ಕಳ ತರನೇ ನಾವು. ಎಕ್ಸಾಮ್ ರಿಸಲ್ಟ್ ಭಯ ಇದ್ದೇ ಇರುತ್ತೆ. ಸೊ ಅದಿದೆ. ಸೊ ಇಂಗ್ಲಿಷ್ ಮೀಡಿಯಂ ಅಲ್ಲ, ನೀವು ಸ್ಕೂಲ್ ಮಕ್ಕಳ ತರ ಅಲ್ಲ, ನಿಮ್ ವಾಯ್ಸ್ ಸ್ಕೂಲ್ ಮಗು ತರನೇ ಇದೆ. ಹೌದು, ಅದಕ್ಕೆ ಫೇಮಸ್ ಅವ್ರದ್ದು ವಾಯ್ಸ್. ಅಂದ್ರೆ ಈ ಅಮೃತಾಂಜನ್ ಸಿನಿಮಾ ನಮ್ಮ ಜೀವನದಲ್ಲಿ ತುಂಬಾ ಮುಖ್ಯ ಆಗುತ್ತೆ ಸರ್. ಸಿನಿಮಾ ಒಂದು ಹೆಜ್ಜೆ ಇಡ್ಬೇಕಾದ್ರೆ, ಸಿನಿಮಾ ಚೆನ್ನಾಗಾದ್ರೆ ಅಲ್ಲಿರುವಂತ ಆರ್ಟಿಸ್ಟ್ ಗಳಿಗಾಗಿರ್ಬೋದು, ಪ್ರತಿಯೊಬ್ಬರಿಗೂ ಎಷ್ಟೋ ಒಂದು ಪ್ರಶ್ನೆಗೆ ಉತ್ತರ ನಮ್ಮ ಅಮೃತಾಂಜನ್ ಸಿನಿಮಾ. ನಮ್ಗೆ ಇಷ್ಟು ದಿನ ನಮ್ಗೆ ಸುತ್ತಮುತ್ತ ಇರೋರು ಕೇಳಿರುವಂತ ಪ್ರಶ್ನೆಗಳಿಗೆ, ಸುತ್ತಮುತ್ತ ಆಡಿರುವಂತ ಮಾತುಗಳಿಗೆ, ಸುತ್ತಮುತ್ತ ಅವರು ನಮ್ಮ ಶಾರ್ಟ್ ಫಿಲಂ ಬಗ್ಗೆ ತುಂಬಾ ಏನಾರು ನೀವು ರೀಲ್ಸ್ ಮಾಡೋರು ಆತರ ತುಂಬಾ ಜನ ಆತರ ಮಾತಾಡಿರೋರಿಗೆಲ್ಲ ನಮ್ಮ ಅಮೃತಾಂಜನ್ ಸಿನಿಮಾ ಒಂದು ಉತ್ತರ ನಮ್ ಕಡೆಯಿಂದ. ಯಾಕೆಂದ್ರೆ ಪ್ರತಿಯೊಬ್ರು ಮಾತಾಡೋರು ಅದು ಇದು ಮಾತಾಡೋರು ತುಂಬಾ ಜನ ಇರ್ತಾರೆ. ಬಟ್ ಅದಕ್ಕೆ ಎಲ್ಲೋ ಒಂದ್ ಕಡೆ ನಾವು ಉತ್ತರ ಸಿನಿಮಾ ಮುಖಾಂತರನೇ ಕೊಡ್ಬೇಕು, ಕೆಲ್ಸದ ಮುಖಾಂತರನೇ ಕೊಡ್ಬೇಕು. ಆ ಉತ್ತರ ನಮ್ಮ ಅಮೃತಾಂಜನ್ ಸಿನಿಮಾ ಸರ್. ಅದೊಂದು ಸಿನಿಮಾ ನಮ್ ಎಷ್ಟೊಂದ್ ಜನ ಜೀವನಕ್ಕೆ ದಾರಿ ಆಗುತ್ತೆ. ಅದೊಂದು ಕಾನ್ಫಿಡೆನ್ಸ್ ಮೇಲೆ ಈ ಸಿನಿಮಾಗೆ ಹೊಂದಿಸಿಟ್ಕೊಂಡಿದ್ದೀವಿ ಸರ್. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.